ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದ ಒಂದು ವಿಚಾರ ಅಂದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ದಿನದಲ್ಲಿ ಗಮನಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಮತ್ತೆ ತಿದ್ದುಪಡಿ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮೈಯೆಲ್ಲ ಕಿವಿಯಾಗಿ ಮೈಯೆಲ್ಲ ಕಣ್ಣಾಗಿ ಆಲಿಸ್ಲಿಕ್ಕೆ ಗಮನಿಸ್ಲಿಕ್ಕೆ ಪ್ರಯತ್ನಿಸಿ. ಇದು 1990ರ ಸುಮಾರಿನಲ್ಲಿ ನಡೆದಿರ್ತಕ್ಕಂಥ ನಿಜ ಘಟನೆ. ವೈದ್ಯರ ಗುಂಪು, ಮನೋವಿಜ್ಞಾನಿಗಳ ವೈದ್ಯರ ಗುಂಪು ಇಬ್ಬರು ಕೈದಿಗಳ ಮೇಲೆ ಪ್ರಯೋಗವನ್ನು ಮಾಡುವಲ್ಲಿ ನಿರ್ಧಾರವನ್ನು ಮಾಡಿದ್ರು. ಸರ್ಕಾರದಿಂದ ಅನುಮತಿಯನ್ನು ಪಡೆದ್ರು. ಮರಣದಂಡನೆಗೆ ಗುರಿಯಾಗಿರ್ತಕ್ಕಂಥ ಕೈದಿಗಳನ್ನ ಇಬ್ಬರನ್ನ ತೆಗೆದುಕೊಂಡ್ರು. ಅವರಿಗೆ ಹೇಳಿದ್ರು, ನಿಮ್ಮನ್ನ ಮರಣದಂಡನೆಯಿಂದ ಕೊಲ್ಲಲಾಗ್ತಾ ಇಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ರಕ್ತವನ್ನ ತೆಗೆದು ಕೊಲ್ಲಾಗತ್ತೆ. ಅವ್ರಿಗೆ ರಕ್ತವನ್ನ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು 3 ನಿಮಿಷದ ನಂತರ ಅವರ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಲಾಯಿತು. ನಂತರ ರಕ್ತವನ್ನ ತೆಗೆಯುವಾಗ ಯಾವ ಶಬ್ದ ಬರ್ತಾ ಇತ್ತು ಅದೇ ಶಬ್ದವನ್ನ ಕ್ರಿಯೇಟ್ ಅನ್ನ ಮಾಡಿದ್ರು. ಅವರಿಗೆ, ಆ ಕೈದಿಗಳಿಗೆ ಬರ್ತಾ ಇದ್ದಂತ ಒಂದು ವಿಚಾರ ಅಂದ್ರೆ, ಈಗ ರಕ್ತ ತೆಗಿತಾ ಇದ್ದಾರೆ, ಇನ್ನು ನಾನು ಸಾಯ್ತಾ ಇದ್ದೇನೆ, ನಾನು ಸಾಯ್ತಾ ಇದ್ದೇನೆ, ಈ ರೀತಿ ಹೇಳ್ಕೊಳ್ತಾ ಬಂದ್ರು. ಕೇವಲ ಒಬ್ಬ 2 ತಾಸಿನಲ್ಲಿ ಸಾವನ್ನಪ್ಪದ, ಮತ್ತೋರ್ವ 2.5 ಗಂಟೆಯಲ್ಲಿ ಸಾವನ್ನಪ್ಪದ, ಅಂದ್ರೆ ತೀರ್ಕೊಂಡ. ಅವರಿಂದ ರಕ್ತವನ್ನ ತೆಗೆದಿಲ್ಲ. ರಕ್ತವನ್ನ 5 ನಿಮಿಷದವರೆಗೂ ಮಾತ್ರವೇ ರಕ್ತವನ್ನ ತೆಗೆದಿದ್ದು. ಉಳಿದಂತೆ ಅವರು ಆ ರಕ್ತವನ್ನ ತೆಗೆಯುವ ರೀತಿಯಲ್ಲಿ ಶಬ್ದವನ್ನ ಕ್ರಿಯೇಟ್ ಮಾಡಿದ್ರು. ಆದ್ರೆ ಅವರು ಸಾವನ್ನ ಅಬ್ಬಿದ್ದು ಕಾರಣ ಅವರ ಆಲೋಚನೆಗಳು. ಅವರು ಮನಪೂರ್ವಕವಾಗಿ ಅವರಲ್ಲಿ ಅವರು ಹೇಳ್ಕೊಳ್ತಾ ಇದ್ರು, ನಾನು ಸಾಯ್ತಾ ಇದ್ದೇನೆ, ರಕ್ತವನ್ನು ತೆಗಿತಾ ಇದ್ದಾರೆ, ಹೃದಯ ಬಡಿತ ನಿಂತೋಗ್ತಾ ಇದೆ, ಮೈಯೆಲ್ಲ ಸೆಳೀತಾ ಇದೆ. ಈ ರೀತಿಯ ಮಾತುಗಳಿಂದಾಗಿ ಅವರು ಸಾವನ್ನ ಅಬ್ಬಿದ್ರು. ಅಂದ್ರೆ ನಮ್ಮಲ್ಲಿ ನಾವು ಮಾತನಾಡ್ತಕ್ಕಂಥ ಮಾತುಗಳು ನಮ್ಮ ಮೇಲೆ ಎಷ್ಟು ಪರಿಣಾಮವನ್ನ ಬೀರ್ತವೆ ಯೋಚನೆ ಮಾಡಿ. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೇವೆ. ನಮ್ಮ ಮೇಲಿನ ಒಂದು ಪರಿಣಾಮ ಎಷ್ಟು ವಿಶೇಷವಾಗಿರುತ್ತೆ. ಬೆಳಿಗ್ಗೆಯಿಂದನೇ ಪ್ರಾರಂಭ ಮಾಡ್ಕೊಳ್ತಾರೆ, ಇವತ್ತು ನನ್ನ ಹಣೆ ಬರ ಸರಿಗಿಲ್ಲ, ನಾನು ತುಂಬಾ ವೀಕು, ನನಗೆ ಯಾವಾಗ್ಲೂ ರೋಗಗಳು ಬರ್ತಕ್ಕಂಥದ್ದು, ಯಾವಾಗ್ಲೂ ನನಗೆ ಅಡಚಣೆಗಳಾಗ್ತಕ್ಕಂಥದ್ದು. ಈ ರೀತಿ ಆದಾಗ ಅವರ ಉನ್ನತಿ ಹೇಗೆ ಸಾಧ್ಯ? ಯಾವ ರೀತಿ ಇಂಪ್ಯಾಕ್ಟ್ ಇರುತ್ತೆ? ಥಾಟ್ಸ್ ಹ್ಯಾಸ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಯುವರ್ ಸರ್ಕ್ಯುಲರಿ ಸಿಸ್ಟಮ್, ನರ್ವ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್. ನಿಮ್ಮ ಆಲೋಚನೆಗಳು ನರಗಳ ಹಂತದ ಮೇಲೆ, ಶ್ವಾಸಕೋಶದ ಮೇಲೆ ಮತ್ತೆ ರಕ್ತ ಪರಿಚಲನೆಯ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತವೆ. ಹಾಗಾಗಿ ನಿಮ್ಮ ಆಲೋಚನೆಗಳ ಬಗೆಗೆ ಗಮನವನ್ನು ಕೊಡಬೇಕು. ಪೂರಕ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಐ ಆಮ್ ಸ್ಟ್ರಾಂಗ್, ನಾನು ಶಕ್ತಿವಂತ ಅಥವಾ ಶಕ್ತಿವಂತ ಅಂತ ಹೇಳ್ಕೊಳ್ಳಿ. ನಾನು ಶಕ್ತಿವಂತ ಅಥವಾ ಶಕ್ತಿವಂತೆ, ಈ ರೀತಿಯಲ್ಲಿ ಹೇಳ್ಕೊಳ್ಳಿ. ನಾನು ಆರೋಗ್ಯವಂತ ಅಥವಾ ಆರೋಗ್ಯವಂತೆ, ನನಗೆ ಎಲ್ಲವೂ ಬರೀ ಒಳ್ಳೆಯದೇ ಆಗುತ್ತದೆ, ಕಾರಣ ದೇವರ ರಕ್ಷೆ ಇದೆ, ನಾನು ಆ ಕೆಲಸವನ್ನು ಮಾಡಬಲ್ಲೆ, ಆ ಕೆಲಸವನ್ನ ಪ್ರಯತ್ನ ಪಡುತ್ತೇನೆ. ಈ ರೀತಿಯ ವಾಕ್ಯಗಳನ್ನು ಹೇಳಿಕೊಂಡಾಗ ನಿಮ್ಮ ಉನ್ನತಿಗೆ ನೀವೇ ಕಾರಣವಾಗ್ತೀರ. ನಕಾರಾತ್ಮಕ ವಾಕ್ಯಗಳನ್ನು ಹೇಳಿಕೊಂಡಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಅವನತಿಗೆ, ನಿಮ್ಮ ತೊಂದರೆಗಳಿಗೆ ನೀವೇ ಕಾರಣವಾಗ್ತೀರ. ಪ್ರತಿ ದಿನದಲ್ಲಿ ಕೊನೆಯ ಪಕ್ಷ 5ರಿಂದ 10 ಪೂರಕ ಅಂದ್ರೆ ಪಾಸಿಟಿವ್ ವರ್ಡ್ಸ್ ಅನ್ನ ಹೇಳ್ಕೊಳ್ಳಿಕ್ಕೆ ಪ್ರಯತ್ನಿಸಿ.
ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅನ್ನ ಹೇಳ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ಗಮನಿಸ್ಕೊಳ್ತಾ ಇರಿ. ಥಾಟ್ಸ್ ಕ್ಯಾನ್ ಮೇಕ್ ಯು ಆರ್ ಥಾಟ್ಸ್ ಕ್ಯಾನ್ ಬ್ರೇಕ್ ಯು. ನಿಮ್ಮ ಆಲೋಚನೆಗಳು ನಿಮ್ಮನ್ನ ನಿರ್ಮಾಣ ಮಾಡ್ತವೆ ಅಥವಾ ನಿಮ್ಮ ಆಲೋಚನೆಗಳು ನಿಮ್ಮನ್ನ ನಾಶ ಮಾಡ್ತವೆ. ಗಮನ ಇಡಿ. ಪ್ರತಿದಿನ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನ ಅಭ್ಯಾಸ ಮಾಡಿ. ಧ್ಯಾನ ಅಭ್ಯಾಸ ಮಾಡಿದಾಗ ನೀವು ಎಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಾ ಅದು ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತೆ. ಹಾಗಾಗಿ ಧ್ಯಾನವನ್ನ ಬಿಡದಾಗೆ ಅಭ್ಯಾಸ ಮಾಡಿ. ಗಮನ ಬಂದಾಗ ಪೂರಕ ಆಲೋಚನೆಗಳನ್ನ ಹೇಳಿಕೊಳ್ಳಿ. ಈಗ ಗುರುಜಿ ಅವರು ಹೇಳಿದ್ದಾರೆ ಹಾಗಂತ ಹೇಳಿ ಗಮನಿಸ್ಕೊಳ್ತಕ್ಕಂಥದ್ದಲ್ಲ. ಈಗ ಅವರು ಸಾವಾಗ್ಲಿಕ್ಕೆ ಕಾರಣ ಏನು? ಅವರು ಮನಪೂರ್ವಕವಾಗಿ ಆ ವಾಕ್ಯಗಳನ್ನ ಹೇಳ್ತಾ ಇದ್ರು. ನಾವು ಸತ್ತೋಗ್ತಾ ಇದ್ದೇನೆ. ಈ ರೀತಿಯಲ್ಲಿ ನೀವು ಹೇಳ್ತಕ್ಕಂಥ ವಾಕ್ಯಗಳು ಮನಪೂರ್ವಕವಾಗಿ ಬರಬೇಕು. ಹಾಗಾದಾಗ ವಿಶೇಷವಾದಂಥ ಪ್ರಯೋಜನಗಳು ದೊರೀಲಿಕ್ಕೆ ಸಾಧ್ಯವಾಗುತ್ತೆ.